ಸಕಲ ಹಿಂದೂಗಳ ಆರಾಧ್ಯನಾಗಿರುವ ಚಿರಂಜೀವಿ ಬಲಾಢ್ಯನೂ ಆಗಿರುವ ಪವನಸುತ ಆಂಜನೇಯನ ಜಯಂತಿಯು ಹಿಂದೂಗಳ ಪವಿತ್ರ ಹಬ್ಬಗಳಲ್ಲೊಂದು. ಶುದ್ಧ ಭಕ್ತಿ ಮತ್ತು ನಿಷ್ಠೆಯಿಂದ ರಾಮನ ಸೇವೆಯಲ್ಲಿ ನಿರತನಾಗಿರುವ ಹನುಮನ ಜನ್ಮ ದಿನೋತ್ಸವವೂ ಹೌದು. ಪುರಾಣಗಳ ಪ್ರಕಾರ ಹಿಂದೂ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಆಂಜನೇಯನ ಜನನವಾಗುತ್ತದೆ. ಪವನ ಪುತ್ರ ಆಂಜನೇಯ, ಭಜರಂಗ್ ಬಲಿ, ಮಾರುತಿ ಎಂದು ಕರೆಯಲ್ಪಡುವ ಹನುಮಾನ್ ರಾಜಕೇಸರಿಯ ಮತ್ತು ವಾನರ ರಾಣಿ ಅಂಜನಾಳಿಗೆ ಜನಿಸಿದನು. ಆದಾಗ್ಯೂ ವಿವಿಧ ಪುರಾಣಗಳಲ್ಲಿ ವಿವರಿಸಿದಂತೆ ಭಗವಾನ್ ಹನುಮನ ಜನನದ ವಿಭಿನ್ನ ಆವೃತ್ತಿಗಳಿವೆ. ಭವಿಷ್ಯ ಪುರಾಣದ ದಂತಕಥೆಯ ಪ್ರಕಾರ ಶಿವ ಮತ್ತು ವಾಯುದೇವರ ಆಶೀರ್ವಾದದಿಂದ ಶಾಪದಿಂದ ಕೋತಿಯಾಗಿ ಜನಿಸಿದ ಅಪ್ಸರೆ ಅಂಜನಾ ಮತ್ತು ಕೋತಿಗಳ ರಾಜ ಕೇಸರಿಗೆ ಜನಿಸಿದನೆಂದು ನಂಬಲಾಗಿದೆ. ಹಾಗಾಗಿ ಹನುಮ ಜಯಂತಿಯ ಶುಭ ದಿನದಂದು ಹನುಮನನ್ನು ಅಚಲ ಭಕ್ತಿ, ಧೈರ್ಯ, ನಿಸ್ವಾರ್ಥ ಸೇವೆ ಮತ್ತು ನಿಷ್ಠೆಯ ಸಂಕೇತವೆಂದು ಪೂಜಿಸಲಾಗುತ್ತದೆ. ಈ ಹಬ್ಬವು ಹನುಮಂತನ ದೈವಿಕ ಗುಣಗಳನ್ನು ಆಚರಿಸುತ್ತದೆ. ಹನುಮಾನ್ ಜಯಂತಿಯನ್ನ ಹೇಗೆ ಆಚರಿಸಲಾಗುತ್ತದೆ? ಭಾರತದಾದ್ಯಂತ ಮತ್ತು ಪ್ರಪಂಚದಾದ್ಯಂತದ ಅನೇಕ ದೇಶಗಳಲ್ಲಿ ಹನುಮಾನ್ ಜಯಂತಿಯನ್ನ ಬಹಳ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಹಬ್ಬಗಳನ್ನ ವರ್ಣರಂಜಿತ ಮೆರವಣಿಗೆಗಳು, ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಪ್ರಸಾದ ಹಂಚಿಕೆಯಿಂದ ಸಂಭ್ರಮಿಸಲಾಗುತ್ತದೆ. ಭಕ್ತರು ಹನುಮಂತನ ದೈವಿಕ ಅನುಗ್ರಹವನ್ನು ಆಚರಿಸಲು ಒಟ್ಟಾಗಿ ಸೇರಿ ಸಂತೋಷ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ನೆನವರಿಕೆಗಾಗಿ ಅವರ ಆಶೀರ್ವಾದವನ್ನ ಪಡೆಯುವ ಸಮಯ ಇದಾದುದರಿಂದ ಈ ದಿನವನ್ನ ಪ್ರಾರ್ಥನೆ, ಉಪವಾಸ, ಹನುಮಾನ್ ಚಾಲೀಸಾ ಪಠನ ಮತ್ತು ಪೂಜಾ ವಿಧಿವಿಧಾನಗಳಿಂದ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಹನುಮಾನ್ ಜಯಂತಿಯನ್ನ ಹನುಮಾನ್ ವ್ರತವೆಂದು ಆಚರಿಸಲಾಗುತ್ತದೆ ಮತ್ತು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ಎಂದು ಆಚರಿಸಲಾಗುತ್ತದೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಇದನ್ನ ಡಿಸೆಂಬರ್ ಅಥವಾ ಜನವರಿ ತಿಂಗಳುಗಳಲ್ಲಿ ಬರುವ ಮಾರ್ಗಶಿರ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಆಂಧ್ರಪ್ರದೇಶದಲ್ಲಿ ಈ ಹಬ್ಬ ಮತ್ತು ಅದರ ಅಂಗ ಪ್ರಾರ್ಥನೆಗಳು ಸುಮಾರು 41 ದಿನಗಳ ಕಾಲ ನಡೆಯುತ್ತವೆ. ಒಟ್ಟಿನಲ್ಲಿ ಈ ಹಬ್ಬವು ಚೈತ್ರ ಪೂರ್ಣಿಮೆಯ ದಿನದಂದು ಪ್ರಾರಂಭವಾಗಿ ವೈಶಾಖ ಮಾಸದ ಕೃಷ್ಣ ಪಕ್ಷದ 10ನೇ ದಿನದಂದು ಮುಕ್ತಾಯಗೊಳ್ಳುತ್ತದೆ. ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ರಾಮನೊಂದಿಗೆ ಹನುಮಂತನ ಹಾದಿಯು ಮಹತ್ವದ ತಿರು ಪಡೆದುಕೊಂಡಿತು. ಹನುಮಂತನು ರಾಮನ ಕಟ್ಟ ಭಕ್ತನಾದನು ಮತ್ತು ರಾಮನ ಪ್ರೀತಿಯ ಪತ್ನಿ ಸೀತೆಯನ್ನ ರಾಕ್ಷಸ ರಾಜ ರಾವಣನ ಹಿಡಿತದಿಂದ ರಕ್ಷಿಸುವ ಅನ್ವೇಷಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದನು. ತನ್ನ ಅಚಲ ಭಕ್ತಿ ಮತ್ತು ಅಪ್ರತಿಮ ಧೈರ್ಯದಿಂದ ಹನುಮಂತನು ರಾಮ ಮತ್ತು ಅವನ ಮಿತ್ರರಿಗೆ ರಾವಣ ಪಡೆಗಳ ವಿರುದ್ಧದ ಯುದ್ಧದಲ್ಲಿ ಸಹಾಯ ಮಾಡಿದನು. ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ರಾಮನ ಸಹೋದರ ಲಕ್ಷ್ಮಣನಿಗೆ ಜೀವ ಉಳಿಸುವ ಗಿಡಮೂಲಿಕೆಯನ್ನು ತರಲು ಒಬ್ಬಂಟಿಯಾಗಿ ಇಡೀ ಪರ್ವತವನ್ನ ಹೊತ್ತುಕೊಂಡು ಹೋಗುವ ಮೂಲಕ ತನ್ನ ಅಪಾರ ಶಕ್ತಿಯನ್ನ ಪ್ರದರ್ಶಿಸಿದನು.